ನೀವು ಗೆದ್ರಿ, ಕಾಂಗ್ರೆಸ್ಸಿನ ಧ್ವಜ ನೆಟ್ರಿ, ಶಾಸಕರು ಅನ್ನಿಸ್ಕೊಂಡ್ರಿ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಲೋಕಸಭಾ ಚುನಾವಣೆಯ ತಮ್ಮನ ಸೋಲಿನಿಂದ ಹೊರಗೆ ಬರೋದಕ್ಕೂ ನೀವು ಕಾರಣರಾದ್ರಿ ಸರ್. ನೀವು ಕಾಂಗ್ರೆಸ್ಸಿಗೆ ಹೋಗಿರದೇ ಇದ್ದರೆ ಅದು ಸಾಧ್ಯ ಆಗ್ತಿರಲ್ಲ. ಒಂದು ಹಳೆಯ ಸೆಟ್ಟನ್ನು ತೀರಿಸ್ಕೊಂಡಂಗೆ ಆಯಿತು. ಅದಕ್ಕೆ ನಿಮಗೇನು ಆಯ್ತಪ್ಪ, ಎಮ್ ಎಲ್ ಎ ಮಾಡಿದ್ವಲ್ಲ ಮುಗೀತು ಇನ್ನು ಅಂತನಾ, ಅಥವಾ ಏನಾದ್ರು ಬೇರೆ ಕೇಳಿದ್ದೀರಾ? ಇಲ್ಲ, ನಾನೇನೊಬ್ಬ ಕ್ಯಾಬಿನೆಟ್ ರೀಶಫಲ್ ಇಲ್ಲ ಸರ್. ಈಗ ಏನಾರ ಅಜಿತ್ ಅವರೇ, ರಾಜಕಾರಣದಲ್ಲಿ ಕೇಳು ಪಡ್ಕೊಳ್ಳೋಕ್ಕಾಗಲ್ಲ. ಕೇಳಿದ್ರೆ ಕೊಡೋದೇ ಇಲ್ಲ ಅವ್ರು ಏನೂ. ಭಾಳ ನೋಡಿದ್ದೀವಿ ನಾವು. ಯಡಿಯೂರಪ್ಪನವರು ನನಗೆ ಮಾತು ಕೊಟ್ಟಿದ್ದರು. ಗರ್ಭಗುಡಿಯಲ್ಲಿ ಹೋಗಿ ದೇವಸ್ಥಾನದಲ್ಲಿ ಅವ್ರ ಮನೆಯಲ್ಲಿ ಪ್ರಮಾಣ ಮಾಡಿದರು, ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ರೆ ನಿನ್ನ ಜೊತೇಲಿ ಇಟ್ಕೋತೀನಿ, ನಿನ್ನನ್ನು ಮಂತ್ರಿ ಮಾಡ್ತೀನಿ ಅವತ್ತೇಕೆ ಅಂತೇಳಿ ಅವ್ರ ಮಾತಿಗೆ ತಪ್ಪಿದ್ರು. ರಾಜಕೀಯದಲ್ಲಿ ನಾನು ಯಾವುದೇ ಮಾತು ಭರವಸೆಗಳಿಲ್ಲ. ಅಂದರೆ ಇದನ್ನು ಸುಮ್ಮನೆ ರೂಪಕವಾಗಿ ಹೇಳ್ತೀರಾ? ನಿಜವಾಗ್ಲೂ ಹಿಂಗಾಗಿ? ನಿಜವಾಗ್ಲೂ ಸರ್, ನಾನು ಸುಳ್ಳು. ಅವ್ರ ಮನೆ ದೇವರ ಅವ್ರ ಮನೆ ದೇವ್ರ ಮನೆಯಲ್ಲಿ ನನಗೆ ಪ್ರಮಾಣ ಮಾಡಿರ್ತಕ್ಕಂಥ ಅವತ್ತು ವಿಜಯೇಂದ್ರ ಪಿಕ್ಚರಲ್ಲೇ ಇರಲ್ಲ ಸರ್. ಅವತ್ತು ಅವರು ಒಬ್ಬರೇ ಒಂಟಿ, ಸುಣ್ಣಾಗಿದ್ದ ಒಂಟಿ. ಅಧಿಕಾರ ಬರ್ತಾ ಇದ್ದಾಗೆ ಕೊನೆ ದಿವಸ ಎಂಟ್ರಾಗ್ತಾನೆ ಮಗ, ಪುತ್ರ ವ್ಯಾಮೋಹ, ಪುತ್ರ ವಾತ್ಸಲ್ಯ. ಹಂಗೆ ನಾನು ಹೇಳ್ತೀನಿ, ಈ ರಾಜ್ಯದಲ್ಲಿ 2 ಕುಟುಂಬಗಳು ಮಕ್ಕಳನ್ನು ಬೆಳೆಸೋ ಪ್ರಯತ್ನದಲ್ಲಿ ಪಾರ್ಟಿನ ಬಲಿ ಕೊಡ್ತಾ ಇದ್ದಾರೆ. ಒಂದು ಬಿ ಜೆ ಪಿಯಿಂದ ಯಡಿಯೂರಪ್ಪನವರು ಮಗನ ಬೆಳೆಸಬೇಕು ಅಂತೇಳಿ ಬಿ ಜೆ ಪಿ ಬಲಿ ಕೊಡ್ತಾ ಇದ್ದಾರೆ. ಜೆ ಡಿ ಎಸ್ಸಲ್ಲಿ ಕುಮಾರಸ್ವಾಮಿ ತನ್ನ ಮಗನ ಬೆಳೆಸ್ಬೇಕಂತ ಜೆ ಡಿ ಎಸ್ನೇ ಬಲಿ ಕೊಡ್ತಾ ಇದ್ದಾರೆ. ರಾಜ್ಯದ ಜನ ಇವತ್ತು ಹಂಗಾಗಿ ಈ ಮೈತ್ರಿಯನ್ನು ಒಪ್ತಾ ಇಲ್ಲ. ಇಲ್ಲಿ ಸ್ವಾರ್ಥ ಇದೆ ಇವರಿಬ್ಬರಲ್ಲಿ. ಸಾರ್ವಜನಿಕವಾಗಿ ಯಾವುದೇ ಹಿತಾಸಕ್ತಿ ಕಾಣ್ತಾ ಇಲ್ಲ. ಇವರು ತಮ್ಮ ಈಗ ನೋಡಿ, ಅದಕ್ಕೆ ಕಾಂಗ್ರೆಸ್ ಇವತ್ತು ಬಿ ಜೆ ಪಿಲಿ ಯಾಕೆ ಇಷ್ಟೊಂದು ರೆಬಲ್ ಜನ ಇವತ್ತು ರೆಬಲ್ ಆಗಿದ್ದಾರೆ ಹೇಳಿ? ಅದಕ್ಕೇ ಯಾರು ನಾವು ಯಡಿಯೂರಪ್ಪನ ಭ್ರಷ್ಟರು, ಯಡಿಯೂರಪ್ಪನ ಸೈನ ಮಗನೇ ಮಾಡ್ತಾನೆ ವಿಜೇಂದ್ರ, ಹಂಗಾಗಿ ನಾವೇ ಹೋರಾಟ ಮಾಡಿ ಯಡಿಯೂರಪ್ಪನ ತೆಗೆದ್ವಿ, ಅದಕ್ಕೆಲ್ಲ ಡೆಲ್ಲಿ ತನಕ ನಾವು ಹೋದ್ವಿ. ಅದೇ ಯಡಿಯೂರಪ್ಪನ ಮಗ ವಿಜೇಂದ್ರ ಬಂದು ಇವತ್ತು ಆ ಪಾರ್ಟಿಗೆ ಅಧ್ಯಕ್ಷನಾಗುತ್ತಾನೆ ಅಂದರೆ ಅದಕ್ಕಿಂತ ದುರಂತ ಬೇಕಾ? ಹಾಗಾಗಿ ಅವ್ರ ಅಧ್ಯಕ್ಷ ಆದಮೇಲೆ 3 ಉಪಚುನಾವಣೆಯಲ್ಲಿ 3 ಸೋಲ್ತಾನೆ ವಿಜೇಂದ್ರ. ಮತ್ತು ಅವ್ರ ನೈತಿಕತೆ ಎಲ್ಲಿದೆ? ನೈತಿಕವಾಗಿ ಅದನ್ನು ಹೊಣೆಗಾರಿಕೆ ಹೊತ್ಕೊಂಡು ನಾನಾಗಿ ರಾಜೀನಾಮೆ ಕೊಟ್ಬಿಡ್ತಾಯಿದ್ದೆ. ನಾನು 3 ಸತಿ ರಾಜೀನಾಮೆ ಕೊಟ್ಟಿದ್ದೀನಿ ಸಾಂದರ್ಭಿಕವಾಗಿ. 3ನೇ ಸಾರಿ ಹೋದೆ ರಾಜೀನಾಮೆ ಕೊಟ್ಟೆ, ಹೋಗಿ ಸರ್ ಜನಗಳ ಮುಂದೆ ಹೋಗ್ತೀನಿ ನೋಡೋಣ ಅಂತ. ಇವತ್ತೇ ನನಗೆ ಜನ ಮರ್ಯಾದೆ ಕೊಡಲಿಲ್ಲ. ನನ್ನ ನಾಯಕತ್ವದಲ್ಲಿ 3 ಸೋತಿದ್ದಾರೆ. ನಾನು ಮುಂದಿನ ದಿವಸ ಇನ್ನೂ ನನಗೆ ಟೈಮ್ ಬರಲಿ, ಅದೇ ತನಕ ನಾನು ಜವಾಬ್ದಾರಿ ವಹಿಸ್ಕೊಳ್ಳಿ ಅಂತ ಬಿಡಬೇಕಾಯ್ತು. ಒಬ್ಬ ನಾಯಕ ಆದವನು ಅಧಿಕಾರಿಗೆ ಅಂಟ್ಕೋಬಾರ್ದಾಗಿತ್ತು. ಹಂಗಾಗಿ ಅವರು ಮಗನ ಬೆಳೆಸೋದಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಯಡಿಯೂರಪ್ಪನವರು ಪಾರ್ಟಿ ಬಲಿ ಕೊಡ್ತಾ ಇದ್ದಾರೆ. ಇಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ನಿಖಿಲ್ ಬೆಳೆಸಬೇಕು, ಯುವ ನಾಯಕ ಮಾಡಬೇಕಂತ ಇವರು ಆ ಒಂದು ಜನಸಮುದಾಯದ ಬೆಂಬಲವನ್ನು ಕಳ್ಕೊತಾ ಇದ್ದಾರೆ, ಒಕ್ಕಲಿಗರ ಬೆಂಬಲನ. ಹಂಗಾಗಿ ಇಬ್ಬರು ಇವತ್ತು ಈಗ ಕಾಂಗ್ರೆಸ್ ಏನು ಹಂಗೆ ಅನ್ನಿಸ್ತಾ ಇಲ್ಲ. ಇಲ್ಲಿ ಯಾರು ಏನು ಇದೊಂದು ಪಾರ್ಟಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಯತ್ನಾಳ್ರೆ ಏನಾದ್ರು ಅಭಿನಂದನೆ ಸಲ್ಲಿಸೋದಕ್ಕೆ ಫೋನ್ ಏನು ಮಾಡಿದ್ರಾ? ಇಲ್ಲ, ಇನ್ನೂ ನಾನು ಯತ್ನಾಳ್ ಅವ್ರ ಕೈ ಸಿಗಲಿಲ್ಲ. ನಾನು ಫೋನ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಓಕೆ, ಅವರು ನಾವು ಏನಾರು ಇದ್ರೆ ಪಾಪ ಮಾತಾಡ್ತಾರೆ, ಏನು ಆ ಥರ ಏನಿಲ್ಲ. ಇನ್ನೂ ನಾನು ಯಾರು ಬಿ ಜೆ ಪಿನ ಯಾವುದೇ ನಾಯಕರು ಫೋನು ನಾನು ಇನ್ನೂ ರಿಸೀವ್ ಮಾಡಲಿಲ್ಲ. ಫೋನ್ ನೋಡಲಿಲ್ಲ ಸರ್, ನಿಜ ಹೇಳ್ಬೇಕಂದ್ರೆ. ಓಕೆ, ಲಾಸ್ಟ್ ಸೆಂಟೆನ್ಸ್ ಹೇಳಿ ಒಳ್ಳೇದು ಮಾಡಿದ್ರೆ, ಅದರ್ವೈಸ್ ಫೋನ್ ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿದೆ. ಇಲ್ಲ, ಯಾರು ಮಾಡಲಿಲ್ಲ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.